ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ತಾಲೂಕಿನಲ್ಲಿ ರೈತರಿಗೆ ನ್ಯಾಯ ನೀಡದೆ ದಂಡಾಧಿಕಾರಿಗಳು. ಒಬ್ಬ ತಾಲೂಕು ತಹಶೀಲ್ದಾರರಾಗಿ ರೈತರಿಗೆ ಕಿರುಕುಳ ನೀಡುವ ಗಂಭೀರ ಆರೋಪ. ಇದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಾಮ್ರ ಎಂಬ ಗ್ರಾಮದಲ್ಲಿ ನಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಬಾಬುರಾವ್ ತಂದೆ ರಾಮೋಜಿ ಮೋಟಿ ಬಾತಾಮ್ರ ಗ್ರಾಮದ ರೈತ. ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ರೈತರ ಹೊಲಕ್ಕೆ ಹೋಗುವ ದಾರಿಗಾಗಿ ಸರ್ಕಾರವನ್ನ ಅನುದಾನವನ್ನ ನೀಡಿ ದಾರಿ ಮಾಡಿ ರೈತರಿಗೆ ಹೊಲಕ್ಕೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಆದರೆ ಬಾತಾಮ್ರ ಗ್ರಾಮದ ಒಬ್ಬ ರೈತ ತನ್ನ ಸ್ವಂತ ಹಣದಿಂದ ಸಾಲ ಸೂಲ ಮಾಡಿ ಹೊಲಕ್ಕೆ ಹೋಗುವುದಕ್ಕೆ ದಾರಿ ಮಾಡಿಕೊಂಡಿರುತ್ತಾನೆ. ರೈತ ಹೇಳುತ್ತಾನೆ, ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿರುವ ದಾರಿಯ ಮೇಲೆ ನಾನು ಒಬ್ಬನೇ ಓಡಾಡುವುದಕ್ಕೆ ಮಾಡಿರುವುದಿಲ್ಲ. ನನ್ನ ಹೊಲದ ಸುತ್ತಮುತ್ತ ಹಾಗೂ ನನ್ನ ಅಕ್ಕಪಕ್ಕದವರು ಈ ದಾರಿಯಿಂದಲೇ ನಡೆದುಕೊಂಡು ಹೋಗಬೇಕು ಎಂದು ವಿಚಾರದಲ್ಲಿ ಮಾಡಿದ್ದೇನೆ. ಹೋದ ವರ್ಷ ನಮ್ಮ ಹೊಲದಲ್ಲಿರುವ ಕಬ್ಬನ್ನ ತುಂಬಿಕೊಂಡು ಹೋಗುತ್ತಿರುವ ಲಾರಿಯನ್ನು ಸರಿಯಾಗಿ ದಾರಿ ಇಲ್ಲದೆ ಕಬ್ಬು ತುಂಬಿದ ಲಾರಿಯನ್ನು ಪಲ್ಟಿಯಾಗಿತ್ತು. ಮಾನ್ಯ ತಹಶೀಲ್ದಾರ್ ಅವರೇ, ಇದಕ್ಕೆ ಯಾರು ಹೊಣೆಗಾರರಾದರು? ನೀವೇ ಹೇಳಿ ಇದರ ಉತ್ತರ. ರೈತರ ಪ್ರಶ್ನೆಯಾಗಿತ್ತು ತಹಶೀಲ್ದಾರ್ ಅವರಿಗೆ. ಯಾರೂ ಹೇಳದ ಮಾತಿಗೆ ಮಾನ್ಯ ತಹಶೀಲ್ದಾರ್ ಅವರು ನಂಬಿ ನಾನು ಮಾಡಿರುವ ಹೊಲಕ್ಕೆ ಹೋಗುವ ದಾರಿಯ ಕೆಲಸವನ್ನ ಮಾನ್ಯ ಪೊಲೀಸ್ ಸಿಬ್ಬಂದಿಗಳ ಆಶ್ರಯವನ್ನ ಪಡೆದು ನನ್ನನ್ನು ವಿನಾಕಾರಣ ಮಾನಸಿಕ ಕಿರುಕುಳ ನೀಡಿ ಹೊಲಕ್ಕೆ ಹೋಗುವ ಮಾಡಿರುವ ದಾರಿಗೆ ಜೆಸಿಬಿ ಯಂತ್ರದಿಂದ 10 ಅಡಿ ಅಗಲ ಗುಂಡಿಗಳನ್ನ ತೋಡಿ ಕಾಲುವೆ ಹಾಕಿ ನಮಗೆ ಹೋಗುವುದಕ್ಕೆ ಬರುವುದಕ್ಕೆ ತೊಂದರೆ ಮಾಡಿರುವ ಈ ಬಾಲ್ಕಿಯ ತಾಲೂಕಿನ ತಹಶೀಲ್ದಾರ್ ಅವರೇ ಕಾರಣ. ಮಾನ್ಯ ತಹಶೀಲ್ದಾರ್ ಅವರೇ, ಅಷ್ಟು ನಿಯತ್ತಾಗಿ ನ್ಯಾಯ ನೀಡುತ್ತಿದ್ದರೆಂದು ನಿಮ್ಮತ್ರ ಭರವಸೆ ಇದೆನಾ? ದಾರಿಯ ಮಧ್ಯೆ ಬಾವಿ ಇದೆ, ಅದನ್ನು ಕೇಳುವುದಕ್ಕೆ ನಿಮಗೆ ಏನಾಗಿದೆ ಎಂದು ರೈತರು ಕೇಳುತ್ತಾರೆ. ಇದಕ್ಕೆ ಯಾವುದೇ ಉತ್ತರ ನೀಡದೆ ಹೊಲಕ್ಕೆ ದಾರಿ ಮಾಡಿಕೊಂಡಿರುವ ರೈತರಿಗೆ ಅನ್ಯಾಯವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ರೈತರು. ರೈತರು ಹೇಳುತ್ತಾರೆ, ನಾವು ಈ ದಾರಿಗೋಸ್ಕರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ. ಅವರು ನಮ್ಮ ಮನವಿಯನ್ನ ಸ್ಪಂದಿಸಿದರು. ಅದೇ ರೀತಿ ಬಾಲ್ಕಿ ತಾಲೂಕಿನ ತಹಶೀಲ್ದಾರ್ ಅವರಿಗೂ ಕೂಡ ಸರ್ವೆ ಭೂಮಾಪರಿಗೂ ಕೂಡ ಅರ್ಜಿ ನೀಡಿರುತ್ತೇವೆ. ಅದನ್ನು ಅವರು ಪರಿಶೀಲಿಸಿ ವರದಿ ನೀಡಿರುತ್ತಾರೆ. ಈ ಪರಿಶೀಲಿಸಿರುವ ವರದಿಯನ್ನು ಗಾಳಿಗೆ ತೂರಿ ನಮಗೆ ಅನ್ಯಾಯ ಮಾಡಿದರೆಂದು ರೈತರು ಆರೋಪಿಸಿದ್ದಾನೆ. ಸರ್ವೆ ನಂಬರ್ ಯಾವತ್ತಿಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವುದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷನು ನಾವು ಮಾಡಿರುವ ಹೊಲಕ್ಕೆ ಹೋಗುವ ದಾರಿಗೆ ತಡೆದು ವಿನಾಕಾರಣ ನಮ್ಮನ್ನು ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ ಎಂದರು ರೈತರು. ಮಾನ್ಯ ತಹಶೀಲ್ದಾರ್ ಅವರೇ, ಒಂದು ತಾಲೂಕು ದಂಡಾಧಿಕಾರಿಗಳು ನೀವು. ಇದನ್ನ ನೆನಪಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಸರಿಸಮಾನವಾಗಿ ನ್ಯಾಯ ನೀಡಬೇಕು ವಿನಃ ಒಬ್ಬರಿಗೆ ಅನ್ಯಾಯ ಮಾಡುವುದು ಇನ್ನೊಬ್ಬರಿಗೆ ನ್ಯಾಯ ಮಾಡುವುದು ಇದು ಯಾವ ನ್ಯಾಯ ಸ್ವಾಮಿಯೇ ನಿಮ್ಮ ಹತ್ರ? ರೈತರ ಹೇಳುತ್ತಾರೆ, ಹೊಲಕ್ಕೆ ಉಳುವಿಗಾಗಿ ಬಿತ್ತನೆಗಾಗಿ ಸಾಲ ಸೂಲ ಮಾಡಿಕೊಂಡಿರುತ್ತೇವೆ. ಹೊಲಕ್ಕೆ ದಾರಿ ಇಲ್ಲದಿದ್ದರೂ ನಾವು ಸಾಲ ಸೂಲ ಮಾಡಿಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ದಾರಿ ಮಾಡಿಕೊಳ್ಳುತ್ತೇವೆ. ಮಾನ್ಯ ತಹಶೀಲ್ದಾರ್ ಅವರೇ, ನಿಮ್ಮ ಹತ್ರ ಏನಾದರೂ ಸಾಲ ಕೇಳಿದೀವಾ? ಹಾಗಾದರೆ ನಮಗ್ಯಾಕೆ ಅನ್ಯಾಯ ಮಾಡಿದ್ರಿ? ನಾನು ಆಗಲಿ ಹಾಗೂ ನಮ್ಮ ಕುಟುಂಬದವರಾಗಲಿ ಆತ್ಮಹತ್ಯೆ ಮಾಡಿಕೊಂಡರೆ ಅದು ನೇರವಾಗಿ ತಾಲೂಕು ದಂಡಾಧಿಕಾರಿಗಳೇ ಕಾರಣ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ನಮ್ಮ ಪರಿಸ್ಥಿತಿ ಬದುಕೋದು ಸಾಯುವುದು ಒಂದೇ ಎನ್ನುವ ಸ್ಥಿತಿಯಲ್ಲಿದ್ದೇವೆ ಎನ್ನುತ್ತಿದ್ದಾರೆ ರೈತರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ದಾರಿ ಬಗ್ಗೆ ಸ್ಥಿರವಾಗಿ ಹೇಳ್ತಾ ಇದ್ದೀನಿ. ಇದು ದಾರಿ ನಮ್ಮ ಕೆಳಗಿದೆ, ರೋಡ್ ಮೇಲ್ಗಡೆ ಇದೆ. ಆದ್ದರಿಂದ ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ. ನಾನು ದಾರಿ ಮಾಡ್ಕೊತಾ ಇದ್ದೇನೆ. ಬಟ್ ದಾರಿ ಮಾಡಿದ ನಂತರ ತಹಶೀಲ್ದಾರು ಮತ್ತು ರೇಪಾಂಬವರು, ಹಿಸ್ಸಾ ನಂಬರ್ 2ದವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಹಂತೇಶ್ ಪಾಟೀಲು ಮತ್ತು ಪೊಲೀಸ್ PSI ಸಾಹೇಬರು ಮತ್ತು ಪೊಲೀಸ್ ಜನರು ಬಂದು ಇದು ಪೂರ್ತಿ ಈ ಥರ ಡ್ಯಾಮೇಜ್ ಮಾಡಿದ್ದಾರೆ. ಕೇಳಿದರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು, ತಹಶೀಲ್ದಾರ್ ಪರ್ಮಿಷನ್ ತೆಗೆದು, PWD ಪರ್ಮಿಷನ್ ತೆಗೆದು, ಪ್ರತಿಯೊಂದು ಎಲ್ಲ ಪರ್ಮಿಷನ್ ತೆಗೆದು ಕೇಳಿ ಹೇಳಿ ಮಾಡಿರೋದು. ಆದ ನಂತರ ಈ ಸುಮ್ಮನೆ ಬಂದು ಪಕ್ಕದವರು ಜರಪ್ಪ ಅವರು ರಿಪೋರ್ಟ್ ಮಾಡಿದ ನಂತರ ಅವ್ರದಲ್ಲಿ ದುಡ್ಡು ತಗೊಂಡು ಅವ್ರಲ್ಲಿ ಬಾವಿ ಇದೆ ರೋಡಿನ ಮೇಲೆ, ಆ ಬಾವಿ ಬಚಾಸೋ ಸಲುವಾಗಿ ನಮ್ಮ ರೋಡು ಈ ಥರ ಕ್ಯಾನ್ಸಲ್ ಮಾಡಿ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತು ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ರೈತರಿದ್ದೆವು, 10 ಲಕ್ಷ ಖರ್ಚು ಮಾಡಿ ನಾವು ರೋಡ್ ಮಾಡಿರೋದು. ಇದು ನಮಗೆ
ಕಬ್ಬು 7 ಎಕರೆ ಇದೆ ನಮ್ಮದು. ಈ ಕಬ್ಬಿಗೆ ನಾವು ಭಾಳಷ್ಟು ಮೆಹನತ್ತು ಮಾಡಿ ಲಾಗೋಡ ಹಾಕಿದ್ದೆವು. ಇವಾಗ ನಮಗೆ ಬಾಕಿ ಭಾಳಷ್ಟು ಆಗಿದೆ. ರೋಡ್ನೂ ಡ್ಯಾಮೇಜ್ ಮಾಡಿದ್ದಾರೆ. ನಮ್ಗೆ ಹೋಗ್ಬೇಕಂದ್ರೆ ಕಬ್ಬು ಕಷ್ಟ ಇದೆ ಈ ವರ್ಷ. ಇವರು ಬಂದು ಹೇಳಿದರೆ ಇವರು ಯಾರನ್ನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಎಲ್ಲಿ ಹೋದ್ರೂ ನಮಗೆ 100 ಫೀಟ್ ರೋಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಮಾಡಿರೋದು ರೋಡ್ ನಾವು ಖಡಕ್ ಹಾಕಿರೋದೇ 40 ಫೀಟು. ಅದ್ರ ಮೇಲೆ 30 ಫೀಟಿಂದ ಹಾದಿ ಮಾಡ್ಕೊಂಬಂದಿದೆ. ಇನ್ನೂ ತನಕ ನಮ್ಗೆ ಯಾವ ಥರನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಡ್ಯಾಮೇಜ್ ಮಾಡಿ ನಮಗೇನೋ ಕೇಳಕ್ಕೆ ಹೋದರೆ ನಮ್ಮ ಇಲ್ಲಿ ದಾರಿನೇ ಇಲ್ಲ ಅಂತ ಓಡಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ದಾರಿ ಇಲ್ಲ, ನಿನ್ನ ದಾರಿ ಇಲ್ಲ, ಇಲ್ಲಿ ಇದು ಗೌರ್ಮೆಂಟ್ ದಾರಿ ಇಲ್ಲ, ಗೌರ್ಮೆಂಟ್ ಲ್ಯಾಂಡ್ ಇದೆ, ಇದು ಪರ್ಮಿಷನ್ ನಿನಗೆ ದಾರಿ ಸಲುವಾಗಿ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ದಿಂದ ಎಲ್ಲ ನಮ್ಗೆ ಪರ್ಮಿಷನ್ ಕೊಟ್ಟಿರೋದು ಅವರೇ ಬಂದು ತಹಸೀಲ್ದಾರ್ ಸಾಹೇಬ್ರು ಸರ್ವೆ ರಿಪೋರ್ಟ್ ಇದೆ ನಮ್ಮಲ್ಲಿ, ಅವರೇ ಮಾಡ್ರಂತ ಪರ್ಮಿಷನ್ ಕೊಟ್ಟಿರೋದು. ಮತ್ತು ಆಮೇಲೆ ಎಲ್ಲರದ್ದು ಮಾತು ಕೇಳಿ ಈ ಥರ ನಮಗೆ ಡ್ಯಾಮೇಜ್ ಮಾಡಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಪೊಲೀಸು ಮತ್ತು ತಹಸೀಲ್ದಾರ್ ಸಾಹೇಬರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಜರಪ್ಪ ಇವರು ದಿವಸ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಇಷ್ಟು ನಮ್ಗೆ ತಕ್ಲೀಫ್ ಆಗ್ತಾ ಇದೆ. ನಾವು ದಿವಸ ಡೈಲಿ ಹೋಗೋ ಹೊತ್ತಿಗೆ ಬೀರ್ ಬಾಟಲ್ ಇಲ್ಲಿ ಭೇಟಿಯಾಗಿ ನಮ್ಗೆ ಜಗಳ ಮಾಡ್ತಾ ಇದ್ದಾರೆ. ನಾವು ಏನು ಮಾಡ್ಬೇಕು? ಹೊಲಕ್ಕೆ ಹೋಗ್ಬೇಕಾ, ಹೊಲ ಮಾಡಬೇಕಾ, ಇಲ್ಲಂದ್ರೆ ನಾವು ಮನೆಗೆ ಕೂಡಬೇಕು. ಇದು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಬೇರೆ ದಾರಿ ಇಲ್ಲ. ಜವಾಬ್ದಾರಿ ಇದಕ್ಕೆ ಏನರ ನಮ್ಮ ಪೂರ ಪರಿವಾರಕ್ಕೆ ಏನರ ಆದರೆ ತಹಸೀಲ್ದಾರ್ ಸಾಹೇಬರು, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮಾಂತೇಶ್ ಪಟೇಲ್ ಪಂಚಾಯತ್ ಅಧ್ಯಕ್ಷರು ಇವರೇ ಕಾರಣ. ಅದಕ್ಕೆ ನೇರವಾಗಿ ಇವರೇ ಕಾರಣ ಆಗ್ತಾರೆ. ಈ ಥರ ನಮ್ಮದು ಹೇಳ್ತಾ ಇದ್ದೇನೆ. ಅದಕ್ಕೆ ಬಾಬುರಾವ್ ಮೋಟೆ, ಸರ್ವೆ ನಂಬರ್ 201, ಭಾತಮ್ರಾ ಗ್ರಾಮ. ಸರ್ವೆ ಮಾಡಿಂದ ಇವೆಲ್ಲ ಡಾಕ್ಯುಮೆಂಟ್ಸ್ ಸರ್. ಇವೆಲ್ಲ ಪಂಚನಾಮ ಕಾಪಿ, ಆಮೇಲೆ ಇದು ಮ್ಯಾಪು, ಆಮೇಲೆ ಇದು ಡೆಪ್ಯೂಟಿ ಕಮಿಷನರ್ ಅವರಿಗೆ ಇದು ಕೊಟ್ಟಿದ್ದ ಲೆಟ್ರ್ ಅದ ಸರ್. ಆಮೇಲೆ ರಾಷ್ಟ್ರೀಯ ಹೆದ್ದಾರಿದವ್ರದ್ದು ಪರ್ಮಿಷನ್ ತೊಗೊಂಡು ಬಂದೀನಿ ಸರ್. ಆಮೇಲೆ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಟ್ಟಿದ್ದು ಲೆಟ್ರ್ ಅದ ಸರ್. ಆಮೇಲೆ ಇದು ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದದ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೊಟ್ಟಿದ್ದದ ಸರ್. ಇಷ್ಟೆಲ್ಲ ಅವ್ರ ಡಿಪಾರ್ಟ್ಮೆಂಟಿಂದೇ ಕೊಟ್ಟಿದ್ದೆಲ್ಲ ಇದು ಸರ್ವೆ ಮಾಡಿ ಡಾಕ್ಯುಮೆಂಟ್ಸ್ ಅವ ಸರ್. ಅವ್ರು ಏನದ ಸರ್, ಇಲ್ಲ ಬಾಜುದಾಗ ಜರಪ್ಪ ಅಂತನ ಆಲ್ರೆಡಿ ಹಾದಿ ಮ್ಯಾಗ ಬಾವಿ ಹೊಡೆದನ ಸರ್. ಬಾವಿ ಹೊಡೆದನ, ಅದು ಹಾದಿ ಮ್ಯಾಗ ಬಾವಿ ಹೊಡೆದನ. ನಾವು ಏನದ ಇದು ಮ್ಯಾಪಿನಾಗ ಹಾದಿ ಅದಂತ ನಾವು ಮಾಡಿದೆವು ಸರ್. ಇಲ್ಲಿ ಅವ ಹಾದಿ ಮ್ಯಾಗ ಏನದ ಬಾವಿ ಹೊಡೆದನ. ಅದಕ್ಕೂ ಆ್ಯಕ್ಚುಲಿ ಏನದ ಹಾದಿ ಮ್ಯಾಗ ಬಾವಿ ಹೊಡಿಲಕ್ಕೆ ಅವ್ನಿಗೆ ಪರ್ಮಿಷನ್ ಅದ. ನಾವು ಪರ್ಮಿಷನ್ ತೊಗೊಂಡು ಹಾದಿ ಮಾಡಿದೆವು, ನಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ಏನಂತಾರೆ ತಹಶೀಲ್ದಾರ್. ಆಮೇಲೆ ಬಂದು ಈ ಥರ ಎಲ್ಲ ಆ್ಯಕ್ಚುಲಿ ಇದು ಏನಾಯ್ತು ಅಂದ್ರೆ ಸರ್, ಇದೆಲ್ಲ ಹಾದಿ ಮಾಡಿದ ಮ್ಯಾಗ ಈ ಹುಡುಗ ಒಂದು ಸರ್ತಿ ನನ್ನ ಸಂಗಟ ಬಂದು ಗಲಾಟೆ ಮಾಡ್ತಾನೆ ಸರ್ ಮನೆಯಲ್ಲಿ. ಅದ್ರ ಕಾರಣ ಏನದ, ನಾ ಹಾಸ್ಪಿಟಲ್ಗೆ ಹೋಗಿದ್ದೆ ಸರ್. ಹಾಸ್ಪಿಟಲ್ದಿಂದ ಏನದ ನನಗೆ ಭಾಳಷ್ಟು ಹತ್ತಿತ್ತು. ಎಲ್ಲ ದವಾಖಾನಿಗೆ ಹೋಗಿದ್ದ, ಎಲ್ಲ ಇದು ಮಾಡಿದ. ನಮ್ಮ ಫಾದರ್ ಅವ್ರು ಬಂದು ಏನದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಒಂದು ಇದು ಕೊಟ್ಟರು ಸರ್, ಕಂಪ್ಲೇಂಟ್ ತೊಗೊಂಡು ಹೋದರು. ಅವ್ರು ಪೊಲೀಸರು ತೊಗೊಂಡಿಲ್ಲ ಸರ್. ಅವ್ರಿಗೆ ಫಾದರ್ ಅವ್ರಿಗೆ ಕಂಪ್ಲೇಂಟ್ ತೊಗೊಂಡಿಲ್ಲ. ವಿನಾಕಾರಣ ಇದು ಸಿವಿಲ್ ಮ್ಯಾಟ್ರ್ ಅದ. ಪೊಲೀಸವ್ರದ್ರೆ ಇಲ್ಲಿ ಜರತಿ ಇಲ್ಲ. ಅವ್ರು ತಹಶೀಲ್ದಾರ್ ಬಂದು ಏನು ಮಾಡ್ಬೇಕು ಅವ್ರು ಮಾಡಬೇಕಾಗಿತ್ತು ಸರ್. ಅವ್ರು ಪೊಲೀಸ್ನವ್ರು ವಿನಾಕಾರಣ ನಮಗೇನೋ ನೋಟಿಸ್ ಕೊಡಲ್ದೆ ಇದೆಲ್ಲ ಡ್ಯಾಮೇಜ್ ಮಾಡ್ಯಾರ ಸರ್. ಈಗ ನಡಿಬೇಕಂದ್ರೆ ಹಾಗೆ ನಾವು ಏನರ ಒಂದು 10-12 ಲಾಖ ರೂಪಾಯಿ ಹಾಕಿದ್ದೇವೆ ಸರ್ ಈ ಹಾದಿದ. ನಮಗಿಷ್ಟು ಕಿರುಕುಳ ಕೊಡ್ತಾರೆ ನಾವು. ಈಗ ಇದು ಬಾವಿ ಸರ್, ಇದಕ್ಕಿಂತ ಬಾವಿ ಇದು ಇದು ಹ್ಯಾಂಗೆ ಮಾಡ್ತೀರಿ ಸರ್? ಈಗ ಇದು ಬಾವಿ ಇವು ಸರ್ಕಾರದವರು ತಹಶೀಲ್ದಾರವ್ರು ಇದ್ರದ್ದು ಆ್ಯಕ್ಷನ್ ತೊಗೋತಾರೆ. ಲೆಟ್ರನ್ನೂ ಹಾಕಿನಿ ಸರ್. ಇದು ಬಾವಿ ಅದ ಹಾದಿ ಮ್ಯಾಗ ಅಂತ ಆಲ್ರೆಡಿ ಲೆಟ್ರನ್ನೂ ಹಾಕಿನ. ಅದು ರಿಸೀವ್ಡ್ ಕಾಪಿನೂ ನಂಬಲ್ಲದ. ಅವ್ರು ನಮಗೆ ಹಾದಿ ಸಲುವಾಗಿ ಹಾದಿ ಮಾಡ್ಕೋಬೇಕಂತ ಮ್ಯಾಪಿನಾಗ ಹಾದಿ ಮಾಡ್ಕೋಬೇಕಂದ್ರೆ ಆ ಹಾದಿ ಮೇಲೆ ಹಾದಿ ಮಾಡ್ಕೋಬಾರ್ದಂತ ಸರ್. ಹಾದಿ ಮ್ಯಾಗ ಬಾವಿ ಹೊಡೆದಾರ ಸರ್. ಈ ಥರ ಏನದ ಸರ್ಕಾರಿಗೆ ನಾವು ಒಂದೇ ಕೇಳ್ತಾ ಇದ್ದೀನಿ ಸರ್, ಅದು ನಮಗೆ ಬಗೆಹರಿಸ್ಕೊಡ್ಬೇಕಷ್ಟೆ ಸರ್. ನಾವು ಕಬ್ಬಿಂದ ಲಾರಿ ಆ್ಯಕ್ಚುಲಿ ಏನದ ಸರ್, ನಮ್ಮಲ್ಲಿ ಕಬ್ಬದ ಒಂದು 5-6 ಎಕರೆ. ಆ ಕಬ್ಬು ಒಯ್ಯಪರಿ ಇಲ್ಲಿ ಲಾರಿ ಪಲ್ಟಿ ಆಗಿತ್ತು ಸರ್. ಇಲ್ಲಿ ದೊಡ್ಡದು ಗಾರಿ ಅದ. ಆ ಗಾರಿ ಅದ ಅಂತ ಇಷ್ಟು ನುಕ್ಸಾನ್ ಆಗ್ಯದ ಅಂತ ಇಲ್ಲಿ ಖಡಕ್ ಹಾಕ್ಕೊಂಡು ನಾವು ಇಷ್ಟು ಹಾದಿ ಮಾಡ್ಕೊಂಡಿದ್ದೇವೆ ಸರ್. ಆ್ಯಕ್ಚುಲಿ ಏನದ ಅಂದ್ರೆ ಅದು ನಮಗೆ ತಹಶೀಲ್ದಾರ್ ಅವ್ರು ಬಂದು ರೈತರಿಗೆ ಏನದ ಆತ್ಮಹತ್ಯೆ ಮಾಡ್ಕೊಬಾರ್ದಂತೂ ಸರ್ಕಾರ ಒತ್ತಾಯದಿಂದ ಹೇಳತ್ತ ಸರ್. ಇವರು ನಮಗೆ ಆತ್ಮಹತ್ಯೆ ಮಾಡ್ಕೊಲಿ ಅಂತ ಈ ಥರ ಕೇಳ್ಕೊಂಡು ನೋಡಿರ್ತಾರೆ ಸರ್.
ವಿತೌಟ್ ನಮಗೆ ಏನು ನೋಟಿಸ್ ಕೊಡಲ್ದೆ ಪೊಲೀಸು ಮತ್ತು ತಹಶೀಲ್ದಾರ್ ಅವರು ಪಂಚಾಯತ್ ಅಧ್ಯಕ್ಷ ಇವ್ರು ಎಲ್ಲರೂ ಕೂಡ ನಮ್ಗೆ ಕೇಳ್ಕೊಂಡು ನೀಡತ್ತಾರೆ ಸರ್. ನಾವು ಆತ್ಮಹತ್ಯೆ ನಮ್ಮ ಪರಿವಾರಕ್ಕೆ ಏನಾಗ್ತದೆ, ಯಾವಾಗ ಏನಾಗ್ತದೆ, ಏನರ 10-15 ಲಾಖ ರೂಪಾಯಿ ಖರ್ಚು ಮಾಡಿದ್ದೇವೆ ಸರ್. ಇದು ಯಾರು ರೆಸ್ಪಾನ್ಸಿಬಿಲಿಟಿ ಅರ ಸರ್? ಮತ್ತು ಇಲ್ಲಿ ನಡಿಲಕ್ಕೂ ನಮಗೆ ದಾರಿ ಕೆಲಸ ಪೂರ ಕೆದರ್ ಬಿಟ್ಟಾರ. ಇದಕ್ಕೆ ಏನದ ಆದಷ್ಟು ಬೇಕು ಇವರು ಬಂದು ಇದಕ್ಕೆ ಏನದ ಸೊಲ್ಯೂಷನ್ ಕೊಟ್ಟರು ಸರಿ ಅದ. ಇಲ್ದ್ರೆ ನಮಗೆ ಏನಾಗ್ತದೆ ಏನಿಲ್ಲ ಅವರೇ ಜಿಮ್ಮೆದಾರರ ಸರ್. ತಹಶೀಲ್ದಾರ್ ಅವರು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು, ಪಂಚಾಯತ್ ಅಧ್ಯಕ್ಷರು ಇವರೇ ಜಿಮ್ಮೆದಾರರ. ಇಲ್ಲಿ ಏನಂತ್ರಿ ಹಾದಿ ಮ್ಯಾಗ ಏನದ ಬಾಯಿ ಹೊಡಿಲಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಾರ, ನಮ್ಮ ಹಾದಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಾರ. ಆದ್ರೆ ಬಂದು ಗುಂಡಾಗರ್ದಿ ಮಾಡಿ ನಂಗೆ ನಮಗೇನು ನೋಟಿಸ್ ಕೊಡಲ್ದಂಗೆ ಇಲ್ಲಿ ಬಂದು ಎಲ್ಲ ಡ್ಯಾಮೇಜ್ ಮಾಡ್ಯಾಕ್ಯಾರ ಸರ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.